ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಎಣ್ಣೆ ದೇವ್ರಿಗೆ ಹಾಸನ ಹತ್ರ ದುದ್ದ ಅಂತ ಇದೆ. ಸೊ ಅಲ್ಲಿ ನಮ್ಮ ಮನೆ ದೇವ್ರಿದೆ, ಹೊನ್ನಮ್ಮ ಅಂತ ಅಂದ್ಬಿಟ್ಟು ಆ ದೇವ್ರಿಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ತುಂಬ ವರ್ಷ ಆಗೋಗಿತ್ತು, ಒಂದು 3 ವರ್ಷ ಆಗಿದೆ ಹೋಗೇ ಇರಲಿಲ್ಲ ಇತ್ತೀಚೆಗಂತೂ. ಸೊ ಹಾಗಾಗಿ ಇವತ್ತು ಹೊರಡ್ತಾ ಇದ್ವಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಅಮ್ಮನೂ ಬರ್ತೀನಿ ಅಂತ ಅಂದರು ನಮ್ಮಮ್ಮ, ಹಾಗಾಗಿ ಅಮ್ಮನೂ ಕರ್ಕೊಂಡು ಹೋಗ್ತೀವಿ. ಮತ್ತು ಇನ್ನೊಂದೇನು ಅಂತಂದರೆ, ನಮ್ಮೂರಲ್ಲಿ ಇವತ್ತು ಗಣೇಶನ್ನ ಬಿಡ್ತಾ ಇದ್ರು. 3 ಗಣಪತಿನ ಕೂರಿಸಿದ್ದು, 3 ಇವತ್ತೇ ಬಿಡ್ತಾ ಇದ್ದಾರೆ. ಸೊ ನನಗೆ ಗಣೇಶನ್ನ ಬಿಡಬೇಕಾದ್ರೆ ಸೊ ಅವರೆಲ್ಲ ಡ್ಯಾನ್ಸ್ ಮಾಡೋದನ್ನೆಲ್ಲ ನೋಡೋದು ಮತ್ತು ಗಣೇಶನ ಹಿಂದೆ ಸುತ್ತೋದು ಅಂತಂದರೆ ತುಂಬಾ ಇಷ್ಟ ಆಗುತ್ತೆ. ಆಂಟಿ ಇಲ್ಲ ಈ ವರ್ಷ, ನಾನು ಒಬ್ಳೇನೆ. ಹಾಗಾಗಿ ನಾನು ಒಬ್ಳಂತೂ ಹೋಗೋದೇ ಇಲ್ಲ. ನನಗೆ ನನ್ನ ಜೊತೇಲಿ ಯಾರಾದರೂ ಒಬ್ಬರು ಇರಬೇಕು, ಒಬ್ಳು ಹಂಗೆಲ್ಲ ಹೋಗಲ್ಲ. ಇವತ್ತು ಭಾನುವಾರ ಆಗಿರೋದ್ರಿಂದ, ಮಕ್ಕಳಿಗೆ ರಜೆ ಇರೋದ್ರಿಂದ ಮತ್ತೆ ಇನ್ನೊಂದು ದಿವಸ ಹೋದರೆ ರಜಾ ಹಾಕಿಸ್ಕೊಂಡು ಹೋಗ್ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಇವತ್ತೇ ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ. ನಾನು ಆಂಟಿ ಅದನ್ನೇ ಮಾತಾಡ್ಕೊಂಡ್ವಿ, ಇಬ್ಬರು ಇದ್ದಿದ್ರೆ ಇವತ್ತು ಚೆನ್ನಾಗಿರ್ತಾಯಿತ್ತು. ಹೆಂಗಿದ್ರು ಗಣೇಶನ ಬಿಡ್ತಾ ಇದ್ರಲ್ವಾ, ಒಂಥರ ಚೆನ್ನಾಗಿರೋದು ಊರೊಳಗಡೆ ಗಣೇಶನಿಂದ ಸುತ್ತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇದ್ದಿದ್ರೆ. ಸೊ ನೆಕ್ಸ್ಟ್ ಇಯರ್ ಆದ್ರೂ ಜೊತೇಲಿ ಇರಂಗಾಗಲಿ ಬಿಡು, ನೆಕ್ಸ್ಟ್ ಇಯರ್ ಹೋಗೋಣ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ. ಇವಾಗ ಕುಂದೂರು ಆನ್ ದ ವೇ ಹೋಗ್ಬೇಕಾದ್ರೆ ಕುಂದೂರು ಮಠದಲ್ಲಿ ಹಣ್ಣು ಕಾಯಿ ಪೂಜೆ ಸಮ ತೊಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ದುದ್ದದಲ್ಲೇ ತೊಗೋಬೋದಿತ್ತು, ದುದ್ದಕ್ಕೆ ಹೋಗಿ ತೊಗೊಂಡು ಹೋಗೋದು ತುಂಬ ಲಾಂಗ್ ಆಗಿಬಿಡುತ್ತೆ, ಟೈಮ್ ಆಗುತ್ತೆ. ಹಾಗಾಗಿ ಇಲ್ಲೇ ತೊಗೊಳ್ಳೋಣ ಆನ್ ದ ವೇ ಅಂತ ಅಂದ್ಕೊಂಡು ಇವಾಗ ತೊಗೋತಾ ಇದ್ದೀವಿ. ಆಮೇಲೆ ಹಂಗೂ ನೋಡಿ ಪತ್ತೆ ಮಾಡ್ಬೇಕಂದ್ರೆ ಸತ್ಯೋಗಿ ಫಸ್ಟ್ ಗೊತ್ತಾಗಿಲ್ಲ, ಆಮೇಲೆ ನೋಡಿದ್ನಲ್ಲ. ಕಾಯಿ ನೀರುಗಳ ಇಲ್ಲ ಕೊಡ್ತೀನಿ, ಕಾಯಿನೂ ಕೊಡಿಯೋದು ನಮ್ಮೂರಾಗ ವಿಳ್ಯದಲ್ಲಕ್ಕೆ ಬಳೆ ಬೇಕಾ, 2 ಪಾತ್ರೆ 1 ಬೆಲ್ಲ ಐತಾ? ಆಯ್ತು. ಜ್ಯೂಸ್ ಇಡಿ. ಮನೆ ದೇವರು ಅದು ತಿಂಡಿಗೆ ತಂದಿರೋದು ಬಾ. ಮಣ್ಣು ಕೈ ಇನ್ನೊಂದ ಈಗ 2 ಇಲ್ಲಿಗೆ ಹಣ್ಣುಕಾಯಿ ಇಲ್ಲ, ಅಲ್ಲಿ ಅವನಾರ ತಿನ್ಲೇಡ್ರಂದ್ರೆ ಅವಿಲ್ಲಕ್ಕೆ ಬಾ ತಗೋಬಾ. ಅದ್ರೊಳಗೆ ಇನ್ನೂ ಏನೋ ನಾವೇ ತೊಳ್ಕೊ, ಮುಖ ತೊಳ್ಕೊ, ಕೈಕಾಲು ತೊಳ್ಕೊಂಡ್ ಬನ್ನಿ, ಟೈಮ್ ಆಗುತ್ತೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೋಡ್ರಿ.
ಈಶ್ವರ ನೋಡು ಕುಂಕುಮ ಏನು ಇಕ್ಕಲ್ವಾ ಇಕ್ಕವ್ರ ಅಲ್ಲಿ ಇಕ್ಕವ್ರ ಸರಿ ನಾನು ಸುತ್ತ ಬನ್ನಿ ಕೊಡಪ್ಪ ನಾನೇ ಕಾರಿಗೆ ಮುಡ್ಸಿ ನೀರು ಹೋಗ್ಲಿಕ್ಕೆ ನೀರು ಮರ ಈ ಕಡೆ ಕುಳ ಅಪ್ಪ ಮುಡಿಯಾತು ಕರೆದು Cinema sunyi vale wagal ko wagal ఎక్కడికి పో అక్కడ పో ಗಂಧನಿಗೆ ನಾಮನ ಇಕ್ಸ್ಕೊಳ್ಳಿಲ್ವಾ ನೀನು ತಂದು ಕಾಳು ಕೇಳಂಗಿಲ್ಲ ನೀನು ಸುಮ್ಮನೆ ತಿಂದ್ರೆ ಪಡ್ತೀನಿ ನಂಬ್ಕೊಟ್ಟೆ ಕೂಡ ಹೇಳು ಕಟ್ಟ ಹಾಕಬೇಕು ಅಪ್ಪಂಗ ಬಿಸಿ ಬಿಸಿ ಪಿಂಟಕ್ಕೆ ಗೊಣ್ಣೆ ಮುದ್ದಿ ಅಲ್ವಾ ಆಶಾಕು ಹೇಳ್ತೀನಿ ಹೋಗಿ ಪಿಂಟಕ್ಕೆ ಗೊಣ್ಣೆ ಪೂಜೆ ಎಲ್ಲ ಮುಗೀತು ತಿಂಡಿನೂ ಕೂಡ ಮುಗೀತು ಇವಾಗ ಹೊರಡ್ತಾ ಇದೀವಿ ಊರಿಗೆ ಟೈಮ್ ಬಂದು ಇವಾಗ 12 ಗಂಟೆ ಅಲ್ಲ ಭಾಷೆಗಳನ್ನು ಕೊಡ್ತೀವಿ
ಸ್ನೇಹಿತರೆ, ಸೆಪ್ಟೆಂಬರ್ ತಿಂಗಳಿನಲ್ಲಿ ಭಗವಾನ್ ವಿಶ್ವಕರ್ಮ ಮತ್ತೆ ಬೆಳಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಸಾಸ್ಲಿಗೆ ಹೋಗ್ತಾ ಇದೀವಿ. ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಸ್ಕಿನ್ ಎಲ್ಲ ಒಂಥರ ಅಲರ್ಜಿ ಥರ ಆಗಿತ್ತು. ಹಾಗಾಗಿ ದೇವ್ರದೋ ಏನು ಅನ್ನೋದು ಗೊತ್ತಿಲ್ಲ. ಏನೇ ಒಂದು ನಮಗೆ ಸ್ಕಿನ್ಗೆ ಪ್ರಾಬ್ಲಮ್ ಆದಾಗ, ಸ್ಕಿನ್ಗೆ ಅಲರ್ಜಿ ಥರ ಆದಾಗ ಸಾಸ್ಲು ಸೋಮೇಶ್ವರಂಗೆ ಹೋಗ್ತೀವಿ. ಸೊ ಹುಷಾರಾಗುತ್ತೆ ಅಲ್ಲಿಗೆ ಹೋದಾಗ. ಹಾಗಾಗಿ ಇವತ್ತು ಹೊರಡ್ತಾ ಇದ್ದೀವಿ. ನಾವು ಇತ್ತೀಚೆಗಂತೂ ಜಾಸ್ತಿ ದೇವರು ಅಂತ ದೇವ್ರನ್ನೇ ಜಾಸ್ತಿ ಮಾಡ್ತಾ ಇದ್ದೀವಿ ಪೂಜೆನ. ಸೊ ಇವಾಗ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸ್ಬಿಟ್ಟು ತಿಂಡಿ ಮಾಡ್ತಾ ಇದ್ದೀನಿ. ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಇವತ್ತು ಲೇಬರ್ಸು ಕೂಡ ಇಬ್ಬರು ಬಂದಿದ್ರು ಔಷಧಿ ಹೊಡೆಯೋದಕ್ಕೆ ಶುಂಠಿಗೆ. ಹಾಗಾಗಿ ಅಮ್ಮನ್ನ ಅವ್ರ ಹತ್ರ ಬಿಟ್ಬಿಟ್ಟು, ನಾವಿಲ್ಲ ಅಂತಂದರೆ ಲೇಬರ್ಸು ಸರಿಯಾಗಿ ಕೆಲಸ ಮಾಡಲ್ಲ. ಹಾಗಾಗಿ ಅಮ್ಮನ ತೋಟದ ಹತ್ರ ಬಿಟ್ಬಿಟ್ಟು ನಾನು ಮತ್ತೆ ಹಸ್ಬೆಂಡ್ ಇಬ್ರು ಹೋಗ್ಬಿಟ್ಟು ಬರ್ತೀವಿ. ಹೋದ್ವಾರನೇ ಹೋಗೋಣ ಅಂತ ಅನ್ಕೊಂಡಿದ್ವಿ, ಹೋಗೋಕ್ಕಾಗಿರ್ಲಿಲ್ಲ. ಸೋಮವಾರನೇ ಹೋಗ್ಬೇಕು. ಸೋಮವಾರನೇ ವಾರ ಇಲ್ಲಿ ವಿಶೇಷವಾದ ಪೂಜೆನ ಮಾಡೋದು ಸಾಸ್ಲಲ್ಲಿ. ಕಾರ್ತಿಕದಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಒಂದು ತಿಂಗಳು ಕಾಲಿಡಕ್ಕೆ ಆಗ್ತಾ ಇರಲ್ಲ, ಅಷ್ಟು ರಶ್ಶು. ನಾವು ವರ್ಷ ಹೋಗ್ತೀವಿ ಕಾರ್ತಿಕದಲ್ಲಿ. ನಾನು ಒಂದು ಅರ್ಕೆನೂ ಕೂಡ ಮಾಡ್ಕೊಂಡಿದ್ದೆ ಆ ದೇವ್ರಿಗೆ. ಹೆಣ್ಪಾಪು ಆದ್ರೆ ಸೊ ಒಂದು ತೊಟ್ಲು ತೆಗ್ದಾಕ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು, ತೊಟ್ಲು ಅಂತಂದ್ರೆ ದೊಡ್ಡದಲ್ಲ, ಚಿಕ್ಕದು ಇಟ್ಟಿರ್ತಾರೆ. ಸೊ ನಮಗೆ ಅಲರ್ಜಿ ತರ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಅಲ್ಲಿ ಒಂದು ನಾಗರ ತರ ಸಿಂಬಲ್ ಅಲ್ಲಿ ಒಂದು ವಿಗ್ರಹಗಳ ತರ ಇಟ್ಟಿರ್ತಾರೆ. ಅದನ್ನ ತೆಗ್ದ್ಬಿಟ್ಟು ಉಂಡಿಗೆ ಹಾಕ್ಬಿಟ್ಟು ಬಂದ್ರೆ ಅದು ಒಂದು ಹರಕೆ. ಅದನ್ನ ಮಾಡ್ತೀವಿ ಅಂತ ಅರ್ಸ್ಕೋಬೇಕು. ಅದನ್ನ ಅರ್ಸ್ಕೊಂಡಾಗ ನಮ್ಗೇನಾದ್ರು ಅದು ಆದಾಗ ಆ ವರ್ಕೆನ ತೀರಿಸ್ಬಿಟ್ಟು ಬಂದರೆ ತುಂಬಾ ಒಳ್ಳೇದಾಗುತ್ತೆ. ನನ್ನ ಲೈಫಲ್ಲಂತೂ ಅದು ಆಗಿದೆ. ಹಾಗಾಗಿ ನಾನು ವರ್ಷನೂ ಕೂಡ ಹೋಗ್ತೀನಿ, ಈ ದೇವ್ರನ್ನ ನಂಬ್ತೀನಿ. ಎಲ್ಲೆಲ್ಲಿಂದನೂ ಬರ್ತಾರೆ, ತುಂಬಾ ಒಳ್ಳೇದಾಗುತ್ತೆ ಸಾಸ್ಲು ಸೋಮೇಶ್ವರಂಗೆ ಹೋದರೆ. ತಿಂಡಿ ಎಲ್ಲ ಆಯಿತು, ಮಕ್ಕಳನ್ನೆಲ್ಲ ಕಳಿಸ್ದೆ. ಇವಾಗ ಲೇಬರ್ಸ್ಗೆ ತಿಂಡಿ ಹಾಕೋತಾ ಇದ್ದೀನಿ. ಅಮ್ಮನ ತೋಟ ಕರ್ಕೊಂಡೋಗಿ ಬಿಟ್ಟು ಒಬ್ಬಿಟ್ಟಿದ್ದು ಹಬ್ಬದವು ಫ್ರಿಡ್ಜಲ್ಲಿ ಇಟ್ಟಿದೆ, ಬಿಸಿ ಮಾಡಿಕೊಂಡು ಹಾಲು ಬಿಟ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು. ಕಡಲೆಬೇಳೆ ಹೋಗ್ಬಿಟ್ಟು ಬೇಗನೆ ಭೂಷಣ ಬಂದ್ಬಿಡುತ್ತೆ. ಸೊ ಹಾಗಾಗಿ ಏನ್ಲ ಹಾಲು ಬೇಕು ಅಂತ ಹಾಲು ಇಸ್ಕೊಂಡು ಕುಡಿದಂಗೆ ಗೀಟ್ ಮಾಡೋಣ. ಏನ ಅದು ಹೊರ್ದೋಗಿರೋದು ಏನು ಗೊತ್ತಾ, ಅದು ನಿನ್ನೆ ನಾನು ಸ್ವಲ್ಪ ಕಿತ್ಕೊತಿದ್ದೆ. ಬಿಸಿ ಬಿಸಿ ಸುಡುತ್ತೆ. ಅದೊಳಗೆ ಕುದಿಸಿಕೊಳ್ಳಿ ಕೈಯರ ಮಾಡ್ಕೊತೆ, ಕಟ್ ಮಾಡಿದ ಕೈಯ. ಮುಖಂಡ್ಲ ಬೂಸ್ಟ್ ಹಾಕಿದ್ದೀನಿ, ತಲೆ ಯಾಕಂಗೆ ಹಿಡ್ಕೊಂಡೇನು. ನಿನ್ನ ಮಗಳನ್ನ ಫಿಕ್ಸ್ ಆಗಿತ್ತಲ್ಲ, ನಿನ್ನ ಮಗಳು ಕಿರ ಮಗಳಿಗೆ ಕನ್ನಡವು ಕನ್ನಡವಲ್ಲ ಕಣವ, ಈ ಕಡೆಗೆ ಬೆಳಿ ಮೇಲೆ. ಒಬ್ಬಿಟ್ಟು ಹಾಲು ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸರಿ, ಇವಾಗ ತಿಂಡಿ ಎಲ್ಲ ತಿಂದ್ಕೊಂಡು ತೋಟದ ಹತ್ರ ಹೊರಡ್ತಾ ಇದ್ದೀವಿ. ಟೈಮ್ ಆಗಿದೆ. ಏಕೆ ಅಂತಂದರೆ ದೇವಸ್ಥಾನಕ್ಕೆ ಹೋದರೆ ಬೆಳಗ್ಗೆನೇ ಹೋಗಬೇಕು. ಅದೇ ಹೇಳಿದ್ನಲ್ವಾ, ಸೊ ಔಷಧಿ ಹೊಡೆಯೋದಿರೋದ್ರಿಂದ ಇವತ್ತು ಸ್ವಲ್ಪ ಲೇಟ್ ಆಯಿತು. ಹಸ್ಬೆಂಡ್ ಬೆಳಗ್ಗೆನೇ ಬಂದಿದ್ರು, ಔಷಧಿ ಹೊಡಿಸ್ತಾ ಇದ್ರು. ಇವಾಗಂತೂ ಎಲ್ಲ ಕಡೆ ಸಿಕ್ಕಾಪಟ್ಟೆ ಶುಂಠಿಗೆ ಕಾಯಿಲೆ ಜಾಸ್ತಿ ಆಗಿದೆ. ಇದು ಒಂದು ಹೊಸ ವೈರಸ್ ಅಂತೆ. ನಮ್ಮ ಶುಂಠಿಗೂ ಕೂಡ ಈ ಕಾಯಿಲೆ ಜಾಸ್ತಿ ಆಗಿದೆ. ಅವಾಗವಾಗ ಔಷಧಿ ಹೊಡ್ಕೋಬೇಕಾಗಿತ್ತಂತೆ. ಒಂದೆರಡು ಸಲ ಔಷಧಿ ಹೊಡೆದಿಲ್ಲ. ಹಾಗಾಗಿ ಫುಲ್ಲು ಇವಾಗ ವೈರಸ್ಸು ಜಾಸ್ತಿ ಆಗ್ತಾ ಇತ್ತು. ಔಷಧಿ ಹೊಡೆಸಿ ಒಂದು ವಾರ ಆಗಿರಲಿಲ್ಲ, ಮತ್ತೆ ಇವಾಗ ಹೊಡೆಸ್ತಾ ಇದ್ದೀವಿ. ಒಂದು ವಾರಕ್ಕೊಂದ್ಸಲ ಹೊಡೆಸಿದ್ರೆ ಏನೋ ಒಂದು ಸ್ವಲ್ಪ ಗಿಡ ಡೆವಲಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾವು ಕೂಡ ಹೊಡೆಸ್ತಾ ಇದ್ವಿ. ಕಾಯಿಲೆ ಎಲ್ಲ ಕಡೆ ಜಾಸ್ತಿ ಆಗ್ತಾ ಇರೋದ್ರಿಂದ ಶುಂಠಿ ಈ ಸಲ ರೇಟ್ ಆಗುತ್ತೆ ಅಂತ ಎಲ್ಲ ಹೇಳ್ತಾವ್ರೆ. ಏನಾಗುತ್ತೆ ಏನೋ ಗೊತ್ತಿಲ್ಲ. ನಮಗೆ ಮಾತ್ರ ಒಂದು ವರ್ಷನೂ ಶುಂಠಿಲಿ ರೇಟ್ ಸಿಕ್ಕಿಲ್ಲ. ಈ ವರ್ಷನಾದರೂ ಸಿಕ್ಕಿದ್ರೆ ಸಾಕು, ಕಷ್ಟಪಟ್ಟಿದ್ಕೂ ಸಾರ್ಥಕ ಆಗುತ್ತೆ.
ಓಡಿಸ್ತಾವನಿ ಮಣಿ ಪೋಣಿಸ್ತಾನೆ. ಕುಳ ಕುಳ ಕುಳೋಣ ಕುಳೋಣ. ಮುಳ್ಳ ಮುಟ್ಟಿದ್ರ ಮಣಿ ತಿನ್ನಿ. ಯಾಕೆ ಇನ್ನೇನ್ ಮಾಡೋದು ಹೇಳಿ. ಸ್ವಲ್ಪ ಸ್ವಲ್ಪ ಸಣ್ಣಕ್ಕಿ ತಿನ್ನಿ, ಹೊಟ್ಟೆ ತುಂಬಾ ತಿನ್ಬೇಕು. ಕೆಲಸ ಮಾಡೋರು ಎಲ್ಲ ತಿಂತೀವಿ. ಇನ್ನು ಆಚೆಗಳಕ್ಕಲ್ಲ ಊಟ ಹೋಟ್ಲು ಊಟ ರೈಸು ತಿಂದು ತಿಂದು ಬೇಜಾರಾಗುತ್ತೆ. ಟೈಮ್ ಇದ್ರೆ ರೊಟ್ಟಿನ ಹಾಕಿ ಬರೀವಿ. ದೇವಸ್ಥಾನಕ್ಕೆ ಹೊಂಟ್ಬಿಟ್ಟಿದೀವಿ. ಮನೆಗೆ ಹೋಗಂಗಿಲ್ಲ ಇವತ್ತು. ಮನೆಗೆ ಹೋಗಂಗಿಲ್ಲ, ಇಲ್ಲೇ ಇರ್ಬೇಕು. ತತ್ತಿರ ಹತ್ರ ಮಾತಾಡ್ಕೊಂಡು. ನಮ್ಮ ಜೊತೆ ಇರೋದು ಯಾರು? ನಮ್ಮ ಜೊತೆ ಇರ್ಬೇಕು. ತಾತಿರ ಜೊತೆ ಇರ್ಬೇಕು, ಗೊತ್ತಾಯ್ತಾ? ಅವನ್ ಸ್ವಲ್ಪ ಮಾತಾಡ್ಸಿ ಹೆಂಗ್ ಮಾತಾಡ್ತಾ ನೋಡಿರಂತ. ಬಾಳ ಬದುಕ್ತಾರ ಹಂಗೆ. ಬೇಡ ನೀವು ತಿನ್ನಿ. ಮಂಜುಗೂ ಆಯ್ತದ ಕಡೆ. ಇಲ್ಲ, ಮಂಜು ಮನೇಲಿ ತಿಂತಾರ. ನೀನ್ ಮಧ್ಯಾಹ್ನ ತಿನ್ಕೋ. ಅದೇ ಅದೇ ತಿಂತಾರೆ. ಎಷ್ಟಾಗತ್ತಷ್ಟು ತಿನ್ನು. ಅಷ್ಟೊಂದು ಪವರ್ ಇರುತ್ತಾ? ಅದೊಂದೇನು ಹಾಕಿದ್ದು ಚಿಕ್ಕದು? ಹಾಂ, ಎಷ್ಟು ಹಾಕಿವಿಲ್ಲ. ಅಲ್ಲ, ಆ ಥರದೊಂದು ಚಿಕ್ಕದು. ಒಮ್ಮೆ ಎಷ್ಟೇ ಇದೆ. ಕಲ್ಸೋದು ಹೆಂಗೆ ಕಲಿಸ್ತೀರಾ? ಎಡಮಟ್ಟು ಬಿತ್ತು. ನೋಡಿ, ಅದೊಂದು 2 ತುಂಡಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ ಕಾಯಿಲೆ. ಸ್ವಲ್ಪ ಹಾಕ್ಸ್ಕೊಳ್ಳಿ. ಅಷ್ಟೇ ಸಾಕ? ಬಾಳೆಹಣ್ಣು ಕೊಡ್ತೀನಿ. ಅದೇನು ತಿನ್ಕೊಂಬಿ. ಕಾಯಿ ಕಡ ಕೊಡಕ್ಕೆ ಕಾಯಿ ಬೇಕು ಅನ್ನಂಗಿದ್ರೆ ಯಾರ ಇಲ್ಲಿ ಯಾರದಲ್ಲಿ ತೋಡ್ತಲ್ಲಾರ ಕಾಯಿ ಇದ್ರೆ ಬಾಚಿರ ಹಂಗೆ ಬತ್ತೀನಿ ಬರೋದಕ್ಕೆ. ಚೀಲ ಕೊಟ್ಟೋಗು ಗುಡ್ಡೆ ಹಾಕ್ತೀನಿ. ಊರ್ ಗೊತ್ತ ಮಮ್ಮಿಯಾರ ಮಂಜು ಬಂದ್ರಿಲ್ಲೇ. ಮುಂಜೆ ಬಂದ್ರಲ್ಲೇ ಎಲ್ಲ ಬಂದ್ರು. ಟೈಮ್ ಆಗಿದೆ, ಹೋಗೋಣ ಹಸುನೆಲ್ಲ ಇನ್ನೊಂತ ಕಟ್ಟು ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಮೇಲ್ಗಡೆ ತೋಟದ ಹತ್ರ ಹೋಗಿದ್ರು. ನಾನು ನಮ್ಮ ಹತ್ರ ಮಾತಾಡ್ಕೊಂಡು ಮರೆತುಬಿಟ್ಟು ಕೂತಿದ್ದೆ. ಆಮೇಲೆ ಬರೋದು ನೋಡ್ಬಿಟ್ಟು ಬರ್ತಾವ್ರಲ್ಲ ಅಂತ ಅಂದ್ಬಿಟ್ಟು ಬೇಗನೆ ಕಟ್ಟನ ಬೈತಾರೆ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಹಸುನ ಕಟ್ಟಕ್ಕೆ. ಸರಿ, ಇವಾಗ ಮನೆಗೆ ಹೊರಡಬೇಕು. ಸಾಸ್ಲಿಗೆ ಹೋಗೋ ವ್ಲಾಗ್ಸ್ ಎಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ದೇವಸ್ಥಾನಕ್ಕೆ ಹೋಗೋ ವ್ಲಾಗ್ ಎಲ್ಲ ಇದರಲ್ಲೇ ಹಾಕ್ಬಿಟ್ರೆ ಲಾಂಗ್ ಆಗಿಬಿಡುತ್ತೆ ವಿಡಿಯೋಸು. ಸೊ ಹಾಗಾಗಿ ಮನೇಲಿ ಶುಂಠಿ ಇರಲಿಲ್ಲ, ಶುಂಠಿ ಖಾಲಿ ಆಗಿತ್ತು. ಸ್ವಲ್ಪ ಶುಂಠಿ ತೊಗೊಂಡು ಇವಾಗ ಹೊರಡ್ತಾ ಇದ್ದೀನಿ. ಸೊ ಓಕೆ, ಇಷ್ಟನ್ನ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.